ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, 400 rupeesಗೆ ಫೋನ್ ಕಾಲ್ ರೀಡಿಂಗ್ ಇರುತ್ತೆ, 200 rupeesಗೆ ವಾಯ್ಸ್ ರೀಡಿಂಗ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಇವೆರಡು ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಬೋದು. ಎರಡು ಆಪ್ಷನ್ ಕೂಡ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ನೀವು ಮಾತಾಡ್ಬೋದು. ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಬುಕ್ ಮಾಡ್ಕೊಳ್ಳಿ ಅಪಾಯಿಂಟ್ಮೆಂಟ್ ನ. ಸೊ ಈ ಒಂದು ಆಫರ್ 20th ವರೆಗೂ ಇರುತ್ತೆ. ಈ ಒಂದು ಮಂತ್ 20th ವರೆಗೂ ಇರುತ್ತೆ. ಇದಾದ ನಂತರ ಯಾವುದೇ ಕಾರಣಕ್ಕೂ ಆಫರ್ಸ್ ನ ರನ್ ಮಾಡೋದಿಲ್ಲ. ಸೊ ತುಂಬಾನೇ ಆಫರ್ಸ್ ಆಗಿದಾವೆ. ಸೊ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ನೀವು ಈ ಒಂದು ಆಫರ್ಸ್ ನ ಯುಟಿಲೈಸ್ ಮಾಡ್ಕೊಳ್ಳಬಹುದು ಅಂತ ಹೇಳ್ತಾ, ಸೊ ಯಾಸ್ ಗೈಸ್ ಈ ಒಂದು ವಿಡಿಯೋ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಇರುತ್ತೆ. ನಿಮ್ಮ ಎಕ್ಸ್ ಪರ್ಸನ್ ಅವರ ಲೈಫ್ ಅಲ್ಲಿ ಹೇಗಿದ್ದಾರೆ ಅಂಡ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರಾ. ನಾನು ಕೂಡ ಬ್ಯಾಕ್ ಟು ಬ್ಯಾಕ್ ಎಕ್ಸ್ ಪರ್ಸನ್ ಬಗ್ಗೆ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಬಟ್ ಸ್ಟಿಲ್ ನಿಮ್ಮೆಲ್ಲರಿಗೂ ಅವರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಆಸೆ ಇದೆ. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಫುಲ್ ನೋಡಿ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿತೌಟ್ ಎನಿ ಕರ್ಡ್ಸ್ ಅಂಡ್ ಎಡಿಟ್ಸ್. ನಾವಿವಾಗ ಕಾರ್ಡ್ಸ್ ನ ಶಫಲ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅನ್ನೋದಾದ್ರೆ, ಓಕೆ 7 of Swords ಇದೆ, ಓಕೆ, ಅಂಡ್ 5 of Wands, Knight of Pentacles, 4 of Cups and bottom of the card 5 of Swords. ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಥಿಂಕ್ ಮಾಡ್ತಾರಾ ಅಂದ್ರೆ ಖಂಡಿತವಾಗ್ಲೂ ಹೌದು ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಒಂದು ಎಮೋಷನಲ್ ಆಗಿ ಅವ್ರು ಯೋಚನೆ ಮಾಡ್ತಾರೆ. ಯಾಕೆಂತ ಅಂದ್ರೆ ಮೇ ಬಿ ಅವರು ನಿಮಗೆ ಚೀಟಿಂಗ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಯಾಕೆಂತ ಅಂದ್ರೆ 7 of Swords ಇಸ್ ಶೋಯಿಂಗ್ ನಿಮಗೆ ಅವರು ತುಂಬಾ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ತುಂಬಾನೇ ನಿಮಗೆ ನಂಬಿಸಿ ಕುತ್ತಿಗೆ ಕುಯ್ದಿರ್ಬೋದು ಅಥವಾ ಸಮಥಿಂಗ್ ಒಂದು ಚೀಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮಗೆ ಅವ್ರೇನ್ ಚೀಟ್ ಮಾಡಿದ್ದಾರೆ ಅನ್ನೋದು ಕಣ್ಣೆದುರು ಬಂದಾಗ ಖಂಡಿತವಾಗ್ಲೂ ಅವ್ರಿಗೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಸೊ ತುಂಬಾ ಯೋಚನೆ ಮಾಡ್ತಾರೆ, ನಾನು ಹಿಂಗೆಲ್ಲ ಮಾಡಬಾರ್ದಾಗಿತ್ತು, ದುಡುಕಬಾರ್ದಾಗಿತ್ತು ಅಥವಾ ರಾಂಗ್ ಡಿಸಿಷನ್ಸ್ ತಗೊಂಡೆ ಈ ಒಂದು ವ್ಯಕ್ತಿಯ ವಿಚಾರದಲ್ಲಿ. ಇವ್ರಿಗೋಸ್ಕರ ನಾನು ಏನು ಕೂಡ ಮಾಡಿಲ್ಲ, ಅವರಿಂದ ಎಲ್ಲಾನು ಪಡ್ಕೊಂಡಿದೀನಿ, ನನ್ನಿಂದ ಅವ್ರಿಗೆ ಏನು ಕೂಡ ಆಗಿಲ್ಲ, ಬಟ್ ತುಂಬಾನೇ ಮೋಸ ಆಗಿದೆ, ಅನ್ಯಾಯ ಮಾಡಿದೀನಿ ಈ ಒಂದು ವ್ಯಕ್ತಿಗೆ ಅನ್ನೋದು ಖಂಡಿತವಾಗ್ಲೂ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಡೇ ಬೈ ಡೇ ಒಂದು ವ್ಯಕ್ತಿಗೆ ರಿಯಲೈಸ್ ಆದಾಗ ಅವರ ಕಣ್ಣೆದುರು ನೀವೇ ಕಾಣ್ತೀರಾ ಪ್ರತಿ ಸತಿನೂ. ಯಾಕೆಂತಂದ್ರೆ ನೋಡಿ, ಅವರ ಲೈಫ್ ಅಲ್ಲಿ ನೀವು ಯಾವ್ದಕ್ಕೂ ಕೊರತೆ ಮಾಡಿಲ್ಲ, ಪ್ರೀತಿ ಕೊರತೆ ಮಾಡಿಲ್ಲ, ಸಪೋರ್ಟಿಗೆ ಕೊರತೆ ಮಾಡಿಲ್ಲ. ಪ್ರತಿ ಸತಿನೂ ಕೂಡ ನಿಮಗೇನಿಲ್ಲ ಅನ್ನೋದು ಲೆಕ್ಕ ಇಲ್ಲದೆ ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ. ಆ ಒಂದು ಗ್ರಾಟಿಟ್ಯೂಡ್ ಕೂಡ ಇಲ್ಲದೆ ಇರೋ ಹಾಗೆ ಒಂದು ವ್ಯಕ್ತಿ ನಿಮ್ಮನ್ನ ಬಿಡುವಾಗ ಅಥವಾ ನಿಮ್ಮ ಜೀವನದಲ್ಲಿ ಇದ್ದಾಗ ಅವ್ರು ಯಾವ್ದಕ್ಕೂ ಅವರು ಬೆಲೆನೇ ಕೊಟ್ಟಿಲ್ಲ. ಸೊ ದೇ ಇಸ್ ಜಸ್ಟ್ ಲೀಸ್ಟ್ ಬಾದರ್ ಅಂಡ್ ಕೇರ್ಲೆಸ್. ಸೊ ನಿಮ್ಮನ್ನ ತುಂಬಾನೇ ಗ್ರಾಂಟೆಡ್ ಆಗಿ ತಗೊಂಡಿದ್ರು, ಕೇರ್ಲೆಸ್ ಮಾಡಿದ್ರು, ಅವಮಾನ ಮಾಡ್ತಾ ಇದ್ರು, ಕಂಪೇರ್ ಮಾಡ್ತಾ ಇದ್ರು, ಬುಲಿ ಮಾಡ್ತಾ ಇದ್ರು, ನಿಮ್ಮನ್ನ ತುಂಬಾ ಕೆಳಗಡೆ ಹಾಕ್ತಾ ಇದ್ರು, ತುಳಿತಾ ಇದ್ರು ನಿಮ್ಮನ್ನ. ಸೊ ನೀನ್ ನೋಡೋ ಹೆಂಗಿದ್ಯಾ, ಬೇರೆಯವ್ರು ನೋಡೋ ಹೇಗಿದ್ದಾರೆ, ಈ ರೀತಿ ಕಂಪೇರ್ ಮಾಡಿ ಮಾಡ್ತಾ ಇದ್ರು. ಸೊ ಇವತ್ತು ಅವರ ಲೈಫ್ ಅಲ್ಲಿ ಇಟ್ ಡಸಂಟ್ ಹ್ಯಾವಿಂಗ್ ಎನಿಥಿಂಗ್. ಸೊ ಅವ್ರ ಜೀವನದಲ್ಲಿ ಏನು ಕೂಡ ಇಲ್ಲ, ಎಲ್ಲಾನು ಕಳ್ಕೊಂಡಿದ್ದಾರೆ. ಮೇ ಬಿ ಅವರು ಪ್ರತಿಯೊಂದನ್ನು ಕಳ್ಕೊಂಡಿರ್ಬೋದು, ದುಡ್ಡು, ಹಣ, ಕಾಸು, ಪ್ರಾಪರ್ಟಿ ಅಥವಾ ಸಮಥಿಂಗ್. ಅವರು ನಂಬಿದಂತ ವ್ಯಕ್ತಿಗಳು ಇವ್ರನ್ನ ಕೈ ಬಿಟ್ಟಿರ್ಬಹುದು ಅಥವಾ ಕರ್ಮ ಆಲ್ವೇಸ್ ರಿಟರ್ನ್ಸ್. ಸೊ ಕರ್ಮಕ್ಕೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಅನ್ನೋದನ್ನ ಇಲ್ಲಿ ಕಾರ್ಡ್ ಪ್ರೂವ್ಸ್ ಮಾಡ್ತಾ ಇದೆ. ಬಟ್ ಐ ಯೂಸ್ ಟು ಸೇ ಒನ್ ಥಿಂಗ್, ಏನಂತ ಅಂದ್ರೆ ಕರ್ಮ ಇಸ್ ಅ ಮಿರರ್. ನೀವು ಯಾವ ತರ ನೋಡಿ ಮಿರರ್ ಮುಂದೆ ನಗ್ತೀರಾ ಅದು ನಿಮಗೆ ಸಿಗತ್ತೆ. ಸೊ ಯಾವ್ದನ್ನ ನೀವು ಹೀಯಾಳಿಸ್ತೀರಾ ಅದು ಕೂಡ ನಿಮಗೆ ಸಿಗತ್ತೆ. ಸೊ ಇಟ್ ಜಸ್ಟ್ ಬೌನ್ಸ್ ಬ್ಯಾಕ್ ಅಷ್ಟೇ. ನೀವು ಒಳ್ಳೇದ್ ಮಾಡ್ರೆ ಒಳ್ಳೇದ್ ಸಿಗತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಸಿಗತ್ತೆ, ಒಳ್ಳೇದ್ ಬಯಸಿದ್ರೆ ಒಳ್ಳೇದ್ ಸಿಗತ್ತೆ, ಕೆಟ್ಟದ್ ಬಯಸಿದ್ರೆ ಕೆಟ್ಟದಾಗತ್ತೆ. ಸೊ ನೀವು ಅನ್ಕೊಳ್ಳೋದೇ ಕರ್ಮ. ಓಕೆ, ಸೊ ನೀವು ಒಬ್ರಿಗೆ ಅವಮಾನ ಮಾಡ್ಬೇಕಂತ ನೀವು ಅನ್ಕೋತಿರಲ್ಲ, ದಟ್ ಈಸ್ ಅ ಕರ್ಮ. ನಿಮ್ಗೂ ಕೂಡ ಹಂಗೆ ಯೋಚನೆ ಮಾಡುವಂತ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಸೊ ನಾವ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಅಂದ್ರೂ ಅದಕ್ಕೆ ಒಂದು ಯೋಚನೆ ಮಾಡ್ಬೇಕು. ಅಥವಾ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವಿ ಅಂದ್ರೂ ನಾವ್ ಯೋಚನೆ ಮಾಡ್ಬೇಕು. ಆ ಒಂದು ವ್ಯಕ್ತಿ ನಾವು ಕೆಟ್ಟದ್ ಇವತ್ತು ಮಾತಾಡ್ತಾ ಇದ್ವಿ, ಅದು ನಮಗೆ ಒಂದಲ್ಲ ಒಂದು ದಿನ ಸುತ್ಕೊಂಡು ನಮಗೆ ಬಂದ್ ಬಡಿಯುತ್ತೆ ಅಂತ. ಸೊ ಕರ್ಮ ಇಸ್ ಆಲ್ವೇಸ್ ಡೆಫಿನೆಟ್ಲಿ ಇಟ್ ಈಸ್ ರಿಯಲ್. ಸೊ ನೀವು ಅನ್ಕೋತಾ ಇರ್ಬೋದು, ನನ್ನ ವ್ಯಕ್ತಿ ಎಲ್ಲ
ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಅವ್ರಿಗೆ ಕರ್ಮ ಸಿಕ್ಕಿಲ್ಲ, ದೇವ್ರು ನಂಗೆ ಮಾತ್ರ ಅನ್ಯಾಯ ಮಾಡ್ಬಿಟ್ಟ ಅಂತ. ಸೊ ಕರ್ಮ ಅನ್ನೋದು ಇಟ್ ಇಸ್ ನಾಟ್ ಓನ್ಲಿ ಆಲ್ವೇಸ್ ಬೀನ್ ಸೀನ್. ಸೊ ಯಾವಾಗ್ಲೂ ಕಣ್ಣೆದುರೇ ಕಾಣುತ್ತೆ ಕರ್ಮ ಅನ್ನೋದಲ್ಲ. ಸೊ ಕರ್ಮ ಯಾವ ಒಂದು ಇದ್ರಲ್ಲಿ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ಅವರು ತುಂಬಾನೇ ಅವ್ರು ನರಳಾಡ್ತಿದ್ದಾರೆ. ಆರ್ ಶಿ ಇಸ್ ನಾಟ್ ಹ್ಯಾಪಿ. ನಿಮ್ಮ ಮುಂದೆ ಅವ್ರು ತೋರಿಸ್ತಿದ್ದಾರೆ ನಾನ್ ಸಂತೋಷವಾಗಿದ್ದೀನಿ, ಖುಷಿಯಾಗಿದ್ದೀನಿ, ನನ್ನ ಜೀವನದಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ. ಬಟ್ ದೇ ಆರ್ ಫೇಸಿಂಗ್ ದೇರ್ ಓನ್ ಕರ್ಮ. ಸೊ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ನನ್ನ ಲೈಫಲ್ಲಿ ಇವ್ರ ಮುಂದೆ ನಾನು ಬರಬಾರ್ದು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಯಾಕಂತಂದ್ರೆ ಅವ್ರು ಏನ್ ನಿಮಗ್ ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತಿದೆ. ಸೊ ಇದೆಲ್ಲಾನು ನೋಡಿದಾಗ ಅವ್ರ ಲೈಫಲ್ಲಿ ಮತ್ತೆ ಹೋಗಿ ಮಾತಾಡಿ ಸಾರಿ ಕೇಳಿ ಹೊಗಿಬೇಕು ಅಂತೆಲ್ಲ ಕೇಳೋ ಅಷ್ಟು ನನಗೆ ಆ ದೇವ್ರು ನಂಗೇನೋ ಅರ್ಹತೆನೆ ಕೊಟ್ಟಿಲ್ಲ. ಯಾಕಂತ ಅಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರು ಯಾವ ತರ ನಿಮಗೆ ಮನ್ಸು ನೋವು ಮಾಡಿದ್ದಾರೆ ಅಂತ. ಸೊ ಅವರು ಮೇ ಬಿ ತುಂಬಾ ಜನ ಇನ್ವಾಲ್ವ್ ಆಗಿದ್ದಾರೆ ಈ ಕನೆಕ್ಷನ್ ಅಲ್ಲಿ ಅಂತ ನಂಗೆ ಕಾಣಿಸ್ತಾ ಇದೆ. 5 of Wands. ಸೊ ಇದು ನಿಮ್ಮ ವ್ಯಕ್ತಿಯ ಪಾತ್ರ ಮಾತ್ರ ಇಲ್ಲ, ಇಲ್ಲಿ ಅವ್ರ ಸುತ್ತಮುತ್ತ ಇರುವಂತ ತುಂಬಾ ವ್ಯಕ್ತಿಗಳು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೋದು. ನಿನ್ಗೆ ಏನು ಕಡಿಮೆ ಇದೆ, ನಿಂಗೆ ತುಂಬಾ ಚೆನ್ನಾಗಿರೋರು ಸಿಗ್ತಾರೆ, ಇವ್ರು ಯಾಕೆ ಬೇಕು ನಿಂಗೆ, ಈ ರೀತಿ ಎಲ್ಲ ಹೇಳೋರು ತುಂಬಾ ಇದ್ದಾರೆ. ಬಟ್ ಸೊ ನಾನೇನ್ ಹೇಳ್ಬೋದು ಅಂತ ಅಂದ್ರೆ, ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇರ್ ಓನ್ ಕರ್ಮ. ಅವರಿಗೆ ಫಸ್ಟ್ ಆಫ್ ಆಲ್ ಏನ್ ಬೇಕಂದ್ರೆ, ಡೆಫಿನೆಟ್ಲಿ ದಿಸ್ ಪರ್ಸನ್ ಲೈಕ್ ನಿಮ್ ಹತ್ರ ಬಂದು ಸಾರಿ ಕೇಳಕ್ಕೂ ಆಗ್ತಾ ಇಲ್ಲ, ಅಥವಾ ನಿಮ್ ಹತ್ರ ಬರ್ದೇ ಇರಕ್ಕೂ ಆಗ್ತಾ ಇಲ್ಲ. ಈ ರೀತಿ ಒಂದು ಲೈಫ್ ಸಿಚುಯೇಷನ್ ಅಲ್ಲಿ ಇದ್ದಾರೆ. ಬಟ್ ನಾನೇನ್ ಹೇಳ್ಬೋದು ಅಂತ ಅಂದ್ರೆ, ನೋಡಿ ದಿಸ್ ಪರ್ಸನ್ ಡೆಫಿನೆಟ್ಲಿ ಫೇಸಿಂಗ್ ಕರ್ಮ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ನಿಮ್ಗೆ ಅವಮಾನ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಿಮಗೆ ತುಂಬಾನೇ ಇಂಜಸ್ಟಿಸ್ ಮಾಡಿದ್ದಾರೆ, ನಿಮಗೆ ಯಾವುದೇ ಕಾರಣಕ್ಕೂ ಇವರು ನ್ಯಾಯ ಕೊಟ್ಟಿಲ್ಲ. ಯಾಕಂತಂದ್ರೆ ಇವರೇ ತಪ್ಪು ಮಾಡಿ ಆ ಬ್ಲೇಮ್ಸ್ನೆಲ್ಲ ನಿಮ್ಮ ಮೇಲೆ ಹೇಳಿದ್ರು. ಸೊ ಇದನ್ನೆಲ್ಲಾನು ದೇವರು ಖಂಡಿತವಾಗ್ಲೂ ವೀಕ್ಷಣೆ ಮಾಡಿದಾನೆ. ಸೊ ಅವರ ಕೋರ್ಟ್ ಅಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಪನಿಷ್ಮೆಂಟ್ ಅಂತೂ ಆಗ್ತಾ ಇದೆ. ಸೊ ನೋಡಿ, ಮನುಷ್ಯರು ಲೈಕ್ ಮನುಷ್ಯರು ಏನ್ ಕೊಡ್ತಾರೆ ಅದು ಖಂಡಿತವಾಗ್ಲೂ ದಟ್ ಇಸ್ ನಾಟ್ ಅ ಜಡ್ಜ್ಮೆಂಟ್. ಸೊ ದೇವ್ರು ಏನ್ ಕೊಡ್ತಾನೆ ದಟ್ ಈಸ್ ಅ ಜಡ್ಜ್ಮೆಂಟ್. ಸೊ ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಬಂದು ನಿಂತ್ಕೊಂಡಿದೆ. ದಟ್ ಈಸ್ ಯು ಆರ್ ಅಚೀವಿಂಗ್ ಎವ್ರಿಥಿಂಗ್, ಆರ್ ನಿಮ್ಮ ಲೈಫಲ್ಲಿ ಅಟ್ಲೀಸ್ಟ್ ಒಂದು ಪೀಸ್ಫುಲ್ ಇದೆ. ಬಟ್ ಇವರ ಲೈಫಲ್ಲಿ ಈ ಕಡೆ ನೆಮ್ಮದಿನೂ ಇಲ್ಲ, ಹಣಕಾಸಿನ ಕೊರತೆ ಇದೆ, ಅವಮಾನ ಆಗ್ತಾ ಇದೆ, ನರಳಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಎಷ್ಟೇ ಕಷ್ಟಪಟ್ಟು ಅವ್ರು ಅರ್ನ್ ಮಾಡ್ತಾ ಇದ್ರು ಅಥವಾ ಸಮಥಿಂಗ್ ಏನೇ ಅವ್ರು ಮಾಡ್ತಾ ಇದ್ರು, ಆ ಒಂದು ಲೈಫಲ್ಲಿ ಅವ್ರು ಖುಷಿ ಆಗಿಲ್ಲ. ಸೊ ಲೈಫಾಗ ನಾವೇನು ಜನ್ಮ ತಾಳ್ತೀವಿ ಅದಕ್ಕೆ ನಾನು ಜಸ್ಟಿಸ್ ಕೊಡ್ಬೇಕಂದ್ರೆ, ನಾನು ಸ್ವಲ್ಪ ಪೀಸ್ಫುಲ್ ಆಗಿರ್ಬೇಕು, ನಾನು ಸಂತೋಷವಾಗಿರ್ಬೇಕು, ದಟ್ ಈಸ್ ಲೈಫ್. ಬಟ್ ಇವ್ರ ಲೈಫ್ ಒಂದು ರೋಲರ್ ಕೋಸ್ಟರ್ ತರ ಆಗಿದೆ. ಇಟ್ ಇಸ್ ಆಲ್ವೇಸ್ ಬೀನ್ ಟರ್ನ್ಸ್ ಅಂಡ್ ಟ್ವಿಸ್ಟ್. ಸೊ ಇದೇ ಅವ್ರ ಲೈಫಲ್ಲಿ ನಡೀತಾ ಇರೋದು. ಬಟ್ ಐ ಫೀಲ್ ನಾನೇನು ಹೇಳ್ಬೋದು ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ಇಸ್ ನಾಟ್ ಲೈಕ್ ಅವ್ರಿಗೆ ಇದು ಬೇಕಾಗಿರ್ಲಿಲ್ಲ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅವ್ರು ನಿಯತ್ತಾಗಿರ್ಬೇಕಾಗಿತ್ತು, ಇದ್ದಿಲ್ಲ ಇವರು. ಸೊ ಇವತ್ತು ಅವ್ರಿಗೆ ಕರ್ಮ ಸಿಗ್ತಾ ಇದೆ. ಸೊ ಆಲ್ವೇಸ್ ಹೇಳ್ತೀವಿ ನೋಡಿ, ಒಬ್ರಿಗೆ ನಾವ್ ಇವತ್ತೇನು ಅವಮಾನ ಮಾಡ್ತೀವಿ ಅಥವಾ ನಾವೇನ್ ಮೋಸ ಮಾಡ್ತೀವಿ, ಅದು ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಸಿಕ್ಕೇ ಸಿಗತ್ತೆ. ಸೊ ದಿಸ್ ಇಸ್ ವಾಟ್ ಲೈಫ್. ಸೊ ಒಳ್ಳೇದಾಗತ್ತೆ ನಿಮ್ಮೆಲ್ಲರಿಗೂ. ಸೊ ಯೋಚನೆ ಮಾಡ್ಬಿಡಿ, ಅವ್ರಿಗೆ ಕರ್ಮ ಸಿಗ್ತಾ ಇದೆ. ಆರ್ ಶಿ ಇಸ್ ನಾಟ್ ಸೋ ಹ್ಯಾಪಿ. ಸೊ ಯಾರ ಕೈಯಿಂದನೂ ತಪ್ಪಿಸ್ಕೋಬಹುದು, ದೇವ್ರ ಕೈಯಿಂದ ಮಾತ್ರ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.